ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಂಜಿತಾ. ಇವತ್ತು ನಾನು ಹಸ್ಬೆಂಡ್ ಒಂದು ಊಟಿ ಟ್ರಿಪ್ಗೆ ಹೊರಟಿದ್ದೀವಿ. ಅರ್ಲಿ ಮಾರ್ನಿಂಗ್ ಹೊರಟ್ವಿ, 5 o'clock ಹಿಂಗೆ. ತುಂಬ ಲಾಂಗ್ ಜರ್ನಿ ಆದಮೇಲೆ ಒಂದು ಕಡೆ ಕಾಫಿ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ಮಾರ್ನಿಂಗ್ ಆಗಿರೋದ್ರಿಂದ ಜಾಗ ತುಂಬಾ ಕ್ವೈಟ್ ಆಗಿತ್ತು. ಅಲ್ಲಲ್ಲಿ ವೆಹಿಕಲ್ ಸೌಂಡ್ ಕೇಳಿಸ್ತಾ ಇತ್ತು ಅಷ್ಟೇ, ಬಟ್ ತುಂಬ ಕ್ವೈಟ್ ಆಗಿತ್ತು. ಅದಕ್ಕೇ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ನಾವು ಆ್ಯಸ್ ಯೂಶ್ವಲ್ ಕಾಫಿನ ಆರ್ಡ್ರ್ ಮಾಡಿದ್ವಿ. ಅಲ್ಲೇನೋ ಕಾಫಿ ಸ್ಪೆಷಲ್, ಆ ಶಾಪಲ್ಲಿ ಡಿಫ್ರೆಂಟ್ ಕಾಫೀಸ್ ಎಲ್ಲ ಸಿಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಬೋರ್ಡ್ ನೋಡಿ ನಾವು ಸ್ಟಾಪ್ ಮಾಡಿದ್ವಿ. ಅಲ್ಲಿ ಆ್ಯಸ್ ಯೂಶ್ವಲ್ ಕಾಫಿ ಕುಡಿದ್ವಿ. ಅದಾದಮೇಲೆ ಮಸ್ಕ ಬನ್ ಇತ್ತು, ತಿಂದ್ವಿ. ತುಂಬ ಸಖತ್ತಾಗಿತ್ತು ಮಸ್ಕ ಬನ್ನು. ನಂತರ ನಾವು ಅಲ್ಲಿ ಟೈಮ್ ವೇಸ್ಟ್ ಮಾಡ್ದೇ ಬೇಗ ಹೊರಟ್ವಿ. ಅದಾದಮೇಲೆ ಅರೌಂಡು 2 hours ಕಂಟಿನ್ಯೂಯಸ್ ಜರ್ನಿ ಮಾಡಿದ್ವಿ. ಹಸ್ಬೆಂಡ್ರ ಬೈಕ್ನ ಓಡಿಸ್ತಾ ಇದ್ದರು. ಸೊ 2 hours ಕಂಟಿನ್ಯೂಯಸ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿನೂ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲೊಂದು ಸ್ವಲ್ಪ 5 minutes ಎಕ್ಸ್ಟ್ರಾನೇ ತೊಗೊಂಡ್ವಿ ಅನಿಸುತ್ತೆ, ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ. ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ನಾವು ನಮ್ಮ ನೆಕ್ಸ್ಟ್ ಜಾಗಕ್ಕೆ ಹೊರಟ್ವಿ. ನಾವು ಯೂಶ್ವಲಿ ಮೊದಲೇ ಪ್ಲ್ಯಾನ್ ಮಾಡಿರ್ತೀವಿ, ಅಂದರೆ ಈ ಟೈಮಲ್ಲಿ ಈ ಲೊಕೇಶನಲ್ಲಿ ಇರಬೇಕು ಅಂತ. ಸೊ ಅದೇ ಥರನೇ ಎಕ್ಸಾಕ್ಟಾಗಿ ನಾವು ಅಂದ್ಕೊಂಡಿರೋ ಲೊಕೇಶನ್ಸ್ಗೆ ಹೋಗಿ ತಲುಪಿದ್ವಿ. ಆಮೇಲೆ ನಾವು ಅಂದ್ಕೊಂಡಿದ್ವಿ ಬಂಡೀಪುರದಲ್ಲಿ ಇದೇ ಟೈಮಲ್ಲಿ ನಾವು ರೀಚ್ ಆಗಬೇಕು ಅಂತ. ನಾವು ಅಂದ್ಕೊಂಡಂಗೆ ರೀಚ್ ಆದ್ವಿ ಅದೇ ಲೊಕೇಶನ್ನು. ಆಮೇಲೆ ಈ ರೋಡಲ್ಲಿ ಒಂದೊಳ್ಳೆ ಸಫಾರಿ ವೈಬ್ ಕೊಡುತ್ತೆ ಗೊತ್ತಾ. ಅದಾದಮೇಲೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿಯೂ ವೆಹಿಕಲ್ ಓಡಿಸ್ಬೇಕಾಗತ್ತೆ. ಪ್ರಾಣಿಗಳಿಗೂ ಪ್ರಾಬ್ಲಮ್ ಆಗಬಾರ್ದು, ಆಮೇಲೆ ನಮಗೂ ಪ್ರಾಬ್ಲಮ್ ಆಗಬಾರ್ದಲ್ವ, ಅದಕ್ಕಾಗಿ. ಸೊ ನಾವು ತುಂಬ ಸ್ಲೋ ಆಗಿ ಕೇರ್ಫುಲ್ಲಾಗಿ ಓಡಿಸಿದ್ವಿ. ಆ್ಯಂಡ್ ತುಂಬ ಆ್ಯನಿಮಲ್ಸ್ನ ನೋಡಿದ್ವಿ. ಆ್ಯನಿಮಲ್ ಲವರ್ಸ್ ಇದ್ದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯನಿಮಲ್ ಲವರ್ಸ್ ಆಗಿಲ್ಲ ಅಂದ್ರೂ ಅವ್ರಿಗೆ ಈ ರೋಡ್ ಇಷ್ಟ ಆಗುತ್ತೆ, ಆ ಥರ ಇತ್ತು. ಸಖತ್ತಾಗಿತ್ತು ರೋಡು ಒಟ್ಟಿನಲ್ಲಿ. ನಂತರ ನಾವು ಬಂಡೀಪುರ ಆಮೇಲೆ ಮುಡುಮಲೈ ಫಾರೆಸ್ಟ್ ಎಲ್ಲ ಕ್ರಾಸ್ ಆದಮೇಲೆ ಇಲ್ಲೊಂದು ಕಡೆ ಬಂದು ಎಳ್ನೀರು ಕುಡಿದು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರೋಡಲ್ಲಂತೂ ಬೈಕಲ್ಲಿ ಹೋಗ್ತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಫೀಲು. ಈ ವ್ಯೂ ಅಂತೂ ಸಕ್ಕತ್ತಾಗಿತ್ತು. ನಂತರ ನಾವು ಲೊಕೇಶನ್ ರೀಚ್ ಆದ್ವಿ, ಊಟಿಗೆ ರೀಚ್ ಆದ್ವಿ. ರೀಚ್ ಆಗೋ ಅಷ್ಟರಲ್ಲಿ ಇದು ಆಫ್ಟರ್ನೂನ್ ಆಗಿತ್ತು. ಸೊ ಕಾಫಿ ಕುಡಿಯೋಣ ಅಂತ ಹೊರಟ್ವಿ. ಅಲ್ಲಿ ಗೋಲಿ ಸೋಡಾನೂ ಇಟ್ಟಿದ್ರು. ನನಗೆ ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ನಾನು ಗೋಲಿ ಸೋಡಾ ಟ್ರೈ ಮಾಡಿ, ಚಿಕ್ಕ ವಯಸ್ಸಲ್ಲೇನೋ ಕುಡ್ದಿದ್ದು ನೆನಪು. ಸೊ ಹಾಗಾಗಿ ನಾನು ಗೋಲಿ ಸೋಡಾ ತೊಗೊಂಡೆ, ಹಸ್ಬೆಂಡ್ ಕಾಫಿ ತೊಗೊಂಡ್ರು. ಅಲ್ಲೊಂದು ಸ್ವಲ್ಪ ಆಫ್ಟರ್ನೂನ್ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಗಾರ್ಡನ್ ಎಲ್ಲ ಇತ್ತು, ಸ್ವಲ್ಪ ನೋಡಿಕೊಂಡು ಬಂದ್ವಿ. ಆ್ಯಂಡ್ ಈ ಶಾಪಲ್ಲಿ ತುಂಬ ಜನ ರೈಡರ್ಸು ಬೈಕ್ ಆಲ್ರೆಡಿ ಪಾರ್ಕ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನೋಡಿ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ನಮ್ಮ ಹೋಟೆಲ್ ಕಡೆ ಹೊರಟಿರ್ತಿದ್ವಿ. ಸೊ ಡೈರೆಕ್ಟಾಗಿ ನಾವು ಹೋಟೆಲ್ನು ರೀಚ್ ಆದ್ವಿ. ಫೈನಲಿ ನಾವು ನಮ್ಮ ಹೋಟೆಲ್ನ ರೀಚ್ ಆದ್ವಿ. ನಮ್ಮ ಹೋಟೆಲಿಂದ ಈ ರೀತಿ ಇತ್ತು ವೇವ್, ಎಷ್ಟು ಅದ್ಭುತವಾಗಿತ್ತು ಅಂದರೆ ಅಲ್ಲೇ ಒಂದು 5-10 minutes ನಿಂತ್ಕೊಂಡು ಬಿಟ್ಟಿದ್ದೀನಿ ನಾನಂತೂ. ವಾವ್ ಅಂತ, ಅಷ್ಟು ಸಖತ್ತಾಗಿತ್ತು. ಆ್ಯಂಡ್ ಇದು ನಮ್ಮ ರೂಮಿಂದನೂ ವ್ಯೂ ಕಾಣಿಸ್ತಾ ಇತ್ತು. ಸೊ ಅಷ್ಟು ಸಖತ್ತಾಗಿತ್ತು. ಇಲ್ಲಿ ಊಟಿಲಿ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ, ನಾವು ಏನೇ ಟ್ರಾವೆಲ್ ಮಾಡ್ತಾಯಿದ್ರು, ಏನು ರೋಡಲ್ಲಿ ಬರ್ತಾ ಇದ್ವಲ್ಲ, ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲೇ ನಿಂತ್ಕೋಬೇಕು ಅಂತ ಅನಿಸುತ್ತೆ. ನೆಕ್ಸ್ಟು ಡೆಸ್ಟಿನೇಷನ್ಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಆಮೇಲೆ ನೆಕ್ಸ್ಟು ಡೆಸ್ಟಿನೇಷನ್ಗೆ ಬಂದರೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಆ ಥರ ಎಲ್ಲ ವ್ಯೂನೂ
ಅಷ್ಟೇ ಚೆನ್ನಾಗಿತ್ತು. ಹೋಟೆಲಿಗೆ ಬಂದ ತಕ್ಷಣ ನಾವು ಹೋಟೆಲ್ ಒಂದು ರೌಂಡ್ ಚೆಕ್ ಮಾಡಿದ್ವಿ ಎಲ್ಲ ಕಡೆನೂ, ಅಂದರೆ ಏನೇನು ಥರ ಅಮ್ಯುನಿಟೀಸ್ ಇದೆ ಅಂತ. ಕ್ಯಾಂಪ್ ಫೈರ್ ಎಲ್ಲ ಇತ್ತು, ಸೊ ಆ ಕಡೆ ಎಲ್ಲ ನೋಡಿದ್ವಿ. ಫುಲ್ ಕಂಪ್ಲೀಟ್ ಹೋಟೆಲ್ ಫುಲ್ ಸರೌಂಡಿಂಗು ವ್ಯೂಸ್ ಸಖತ್ತಾಗಿತ್ತು. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ದೊಡ್ಡಬೆಟ್ಟ ಆಗಿತ್ತು. ದೊಡ್ಡಬೆಟ್ಟಕ್ಕೆ ಹೋಗ್ತಾ ಆನ್ ದ ವೇ ನಾವೊಂದು ಟೀ ಶಾಪ್ನ ನೋಡಿದ್ವಿ. ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಇರುತ್ತಂತೆ. ಬಟ್ ನಾವು ಅಲ್ಲಿ ಹೋಗಿ ಆರ್ಡ್ರ್ ಮಾಡಿರೋದು ಕಾಫಿನ. ಸೊ ಅಲ್ಲಿ ಮತ್ತೆ ಹೋಗಿ ಕಾಫಿ, ಆಮೇಲೆ ಸಮೋಸ, ಕೋರಿಯನ್ ಬನ್ ಆರ್ಡ್ರ್ ಮಾಡಿದ್ವಿ. ಕೋರಿಯನ್ ಬನ್ ಅಂತೂ ಸಖತ್ತಾಗಿತ್ತು. ಸೊ ಅವನ್ನೆಲ್ಲ ತಿಂದು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ಇವತ್ತು ಹೋಲ್ ಡೇ ಬರೀ ಬನ್, ಕಾಫಿ ಇಂಥದ್ದೇ ಆಗೋಗ್ಬಿಟ್ಟಿದೆ. ಪ್ರಾಪರ್ ಲಂಚೇ ಮಾಡಿಲ್ಲ. ಸೊ ಹಾಗಾಯಿತು. ಇಟ್ಸ್ ಆಲ್ಮೋಸ್ಟ್ ಲೈಕ್ ಒಂದು 4 o'clock ಆಗಿತ್ತು ಅಂತ ಅನಿಸುತ್ತೆ. ಆಮೇಲೆ ಹೋಗ್ತಾ ಆನ್ ದ ವೇ ನಮಗೆ ಈ ರೀತಿ ಇತ್ತು. ಸೊ ಪ್ರಾಣಿ ಅಂದರೆ ಆ್ಯನಿಮಲ್ ಒಂದು ಪಾಸ್ ಆಗ್ತಾ ಇತ್ತು. ಸೊ ಹಂಗಾಗಿ ನಾವು ಅಲ್ಲಿ ವೇಟ್ ಮಾಡಿದ್ವಿ. ನಂತರ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ಯಾವ ದಿನ ಊಟಿಗೆ ರೀಚ್ ಆದ್ವಲ್ಲ ಅದೇ ದಿನವೇ ನಾವು ದೊಡ್ಡಬೆಟ್ಟಕ್ಕೆ ಬಂದ್ವಿ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಒಂದು 4 o'clock ಆರ್ 5 o'clock ಆಗಿರ್ಬೋದು. ಸೊ ಹಸ್ಬೆಂಡು ಟಿಕೆಟ್ ತರೋ ಅಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದೆ ಆ್ಯಂಡ್ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ದೊಡ್ಡಬೆಟ್ಟ. ದಿಸ್ ಪ್ಲೇಸ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ನೀಲಗಿರಿ ಹಿಲ್ಸ್. ಸಮುದ್ರ ಮಟ್ಟದಿಂದ ತುಂಬ ಎತ್ತರದಲ್ಲಿರುವ ಈ ಸ್ಥಳದಲ್ಲಿ ನೀವು ನಿಂತಾಗ ಆಕಾಶಕ್ಕೆ ಒಂಥರ ಹತ್ತಿರ ಬಂದಂಗೆ ಅನಿಸುತ್ತೆ. ಎಲ್ಲೆಡೆ ಹಸಿರು ಬೆಟ್ಟಗಳಿದೆ, ಆಮೇಲೆ ತಂಪಾದ ಗಾಳಿ ಬರುತ್ತೆ, ಆಮೇಲೆ ಮಂಜು ಮುಸುಕಿದ ವಾತಾವರಣ, ಒಂಥರ ಮ್ಯಾಜಿಕ್ ಥರ ಅನಿಸುತ್ತೆ ನೇಚರು ಅಲ್ವಾ. ನೀವು ಊಟಿಗೆ ಬಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ದೊಡ್ಡಬೆಟ್ಟಕ್ಕೆ ವಿಸಿಟ್ ಕೊಡ್ಬೋದು. ಇಲ್ಲಿ ನಾವು ಫೋಟೋಸ್ ತೆಗೆಸ್ಕೊಂಡ್ವಿ. ಒಂದು ಫೋಟೋಗೆ 100 to 200 rupees ಚಾರ್ಜ್ ಮಾಡ್ತಾರೆ. ಸೊ ಅಲ್ಲೇ ಫೋಟೋ ತೆಗೆಸ್ಕೊಂಡ್ವಿ ನಾವು. ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅವ್ರು ತುಂಬ ಎಷ್ಟು ಕ್ವಿಕ್ಕಾಗಿ ತೆಗಿತಾರೆ ಅಂದರೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಫೋಟೋಸು ಚೆನ್ನಾಗಿ ಬಂತು. ನಂತರ ನಾವು ನಮ್ಮ ಹೋಟೆಲ್ ಕಡೆ ಹೊರಟ್ವಿ. ಈವ್ನಿಂಗ್ ಅಂತೂ ಊಟಿಲಿ ತುಂಬ ಚಳಿ, ತಡ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಇದೆ. ನಾವು ಸಮ್ಮರಲ್ಲಿ ಬಂದ್ರೂ ತುಂಬ ಚಳಿ ಅಂತ ಅನ್ನಿಸ್ತಾ ಇತ್ತು ನಮಗೆ. ಈವ್ನಿಂಗ್ ಟೈಮಲ್ಲಿ ನಮ್ಮ ಹೋಟೆಲ್ಲು ಸಖತ್ ಬ್ಯೂಟಿಫುಲ್ಲಾಗೇನೂ ಕಾಣಿಸ್ತಾ ಇತ್ತು. ಸೊ ಹೋಟೆಲಿಂದ ವ್ಯೂ ಮಿಸ್ ಮಾಡ್ಕೋತೀವೇನೋ ಅಂತ ಬೇಗ ಹೊರಡ್ತಾ ಇದ್ವಿ ನಾವು. ಬಟ್ ಫೈನಲಿ ರೀಚ್ ಆದ್ವಿ ಆ್ಯಂಡ್ ವ್ಯೂನೂ ಎಂಜಾಯ್ ಮಾಡಿದ್ವಿ. ನಮ್ಮ ಜೀವನದಲ್ಲಿ ದೊಡ್ಡದಾಗಿ ಬೇಕಾಗಿರೋದು ಹ್ಯಾಪಿನೆಸ್ ಅಷ್ಟೇ. ಅದನ್ನು ಸಣ್ಣ ಸಣ್ಣ ಮೂಮೆಂಟ್ಸಲ್ಲೇ ಹುಡ್ಕೋಣ. ಸ್ಮೈಲ್ ಮಾಡ್ತಾಯಿರಿ, ಲೈಫ್ನ ಎಂಜಾಯ್ ಮಾಡ್ತಾಯಿರಿ. ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.